ಒಂದು ಹಳ್ಳಿಯ ಅಂಚಿನಲ್ಲಿ ಬಹಳ ಹಳೆಯ ಬಂಗಲೆ ಇತ್ತು. ಜನರು ಅದನ್ನು ಶಪಿತ ಮನೆ ಅಂತ ಕರೆಯುತ್ತಿದ್ದರು. ಅಲ್ಲಿ ವರ್ಷಗಳ ಹಿಂದೆ ಒಬ್ಬ ಶ್ರೀಮಂತ ಕುಟುಂಬ ವಾಸವಾಗಿತ್ತು. ಆದರೆ ಒಂದು ರಾತ್ರಿ ಏನೋ ರಹಸ್ಯ ಘಟನೆಯಾದ್ಮೇಲೆ ಆ ಕುಟುಂಬವೇ ಕಾಣೆಯಾಯಿತು. ಆ ದಿನದಿಂದ ಆ ಮನೆ ಬಿಟ್ಟು ಹೋಗಿತ್ತು. ಹಳ್ಳಿಯವರು ಹೇಳ್ತಿದ್ದರು, ಅಲ್ಲಿ ರಾತ್ರಿ ಹೋದ್ರೆ ಅಳುವ ಶಬ್ದ ಕೇಳಿಸ್ತದೆ, ಬಾಗಿಲುಗಳು ತಾವೇ ತೆರೆಯುತ್ತವೆ, ಕಿಟಕಿಗಳಲ್ಲಿ ಕಣ್ಣು ಮಿನುಗುತ್ತವೆ. ಆದರೆ 4 ಕಾಲೇಜು ಸ್ನೇಹಿತರು ಕಿರಣ್, ಶಶಿ, ಅಂಜಲಿ, ಮನು ಈ ಮಾತುಗಳನ್ನು ಹಾಸ್ಯವಾಗಿ ತೆಗೆದುಕೊಂಡರು. ಮನು, ಭೂತ ಮೂತ ಏನೂ ಇಲ್ಲ, ಹೋಗಿ ನೋಡೋಣ ಅಲ್ಲಿ ಏನಿದೆ ಅಂತ. ಕಿರಣ್ ಬೆಚ್ಚಿ, ನಿಜವಾಗಿಯೂ ಹೋಗ್ತೀಯಾ? ನಾನು ಸ್ವಲ್ಪ ಹೆದರ್ತೀನಿ. ಅಂಜಲಿ ಧೈರ್ಯ ತೋರಿಸಿ, ಎಲ್ಲದರಿಗೂ ವಿಜ್ಞಾನದಲ್ಲೇ ಉತ್ತರ ಇದೆ, ಹೋಗೋಣ. ಹೀಗೆ ಅವರು ಒಂದು ಶನಿವಾರ ರಾತ್ರಿ ಟಾರ್ಚ್ಗಳು, ಕ್ಯಾಮೆರಾ ಮತ್ತು ಮೊಬೈಲ್ ಲೈಟ್ಗಳೊಂದಿಗೆ ಆ ಬಂಗಲೆಗೆ ಹೋದರು. ಮನೆಗೆ ಕಾಲಿಟ್ಟ ಕೂಡಲೇ ನೆಲ ಚಿಟುಕಾಡಿತು. ಗೋಡೆಗಳ ಮೇಲೆ ಬಿರುಗಾಳಿಯ ಚಿಹ್ನೆಗಳು, ಚಿರತೆ ಹಾರಿದ ಗುರುತು, ಜಾಲರಿಗಳು ಎಲ್ಲೆಲ್ಲೂ ಹಾಸಿಕೊಂಡಿದ್ದವು. ಅವರು ಟಾರ್ಚ್ ಹಚ್ಚಿದಾಗ ಅಜ್ಞಾತ ನೆರಳು ಗೋಡೆಯ ಮೇಲೆ ಓಡಿದಂತೆ ಕಾಣಿಸಿತು. ಯಾರು ಓಡಿದ್ರು? ಕಿರಣ್ ಬೆಚ್ಚಿ ಕೇಳಿದ. ಆದರೆ ಯಾರೂ ಅಲ್ಲಿರಲಿಲ್ಲ. ಶಶಿ ನಕ್ಕ, ನಿನ್ನ ಕಲ್ಪನೆಯಿರಬೇಕು. ಆದರೆ ಅವರು ಗಮನಿಸದೆ ಹೋದ ವಿಷಯವೆಂದರೆ ಆ ನೆರಳಿಗೆ ಕಣ್ಣುಗಳು ಹೊಳೆಯುತ್ತಿದ್ದವು. ಅವರು ನಿಧಾನವಾಗಿ ಮೇಲ್ಮಹಡಿಗೆ ಹತ್ತಿದರು. ಅಲ್ಲಿ ಒಂದು ಹಳೆಯ ಪಿಯಾನೋ ಇತ್ತು. ಯಾರೂ ಸ್ಪರ್ಶಿಸದಿದ್ದರೂ ಅದು ನಿಧಾನವಾಗಿ ಸ್ವತಃ ನಾದಿಸಿತು, ಟನ್ ಟನ್ ಟನ್. ಅಂಜಲಿ ಕೈಮುಚ್ಚಿಕೊಂಡು, ಇದು ನಿಜವಾಗಿಯೂ ಭೂತವೇನೋ? ಮನು ಹಠದಿಂದ, ಇಲ್ಲ, ಯಾರೋ ನಮ್ಮನ್ನು ಹೆದರಿಸ್ತಿದ್ದಾರೆ ಎಂದು ಹೇಳಿ ಬಾಗಿಲೊಂದನ್ನು ಬಡಿದು ತೆರೆದ. ಒಳಗೆ ಹಳೆಯ ಕನ್ನಡಿಯೊಂದು ಇತ್ತು. ಮನು ತನ್ನ ಪ್ರತಿಬಿಂಬ ನೋಡಲು ಹತ್ತಿರ ಹೋದ. ಆದರೆ ಕನ್ನಡಿಯಲ್ಲಿ ಅವನ ಮುಖವಲ್ಲ. ಒಬ್ಬ ಹೆಣ್ಣಿನ ಬಿಳಿ ಮುಖ, ರಕ್ತದ ಕಣ್ಣುಗಳು ಅವನತ್ತ ನೆಟ್ಟಗೆ ನೋಡುತ್ತಿದ್ದವು. ಮನು ಕಿರುಚಿ ಹಿಂದೆ ಬಿದ್ದ. ಕನ್ನಡಿಯ ಗಾಜು ಒಡೆದು ಹೋಯಿತು. ಅದೇ ಸಮಯದಲ್ಲಿ ಎಲ್ಲರೂ ಸ್ಪಷ್ಟವಾಗಿ ಕೇಳಿದರು, ಹೆಣ್ಣಿನ ಅಳುವ ಶಬ್ದ. ಅದು ನಿಧಾನವಾಗಿ ಜೋರಾಗುತ್ತಾ ಎಲ್ಲಾ ಕೊಠಡಿಗಳಲ್ಲಿ ಪ್ರತಿಧ್ವನಿಸಿತು. ಅಂಜಲಿ ಅಳಲು ತೊಡಗಿದಳು. ನಾವು ಹೊರ ಹೋಗೋಣ, ದಯವಿಟ್ಟು. ಆದರೆ ಹೊರಗೆ ಬಾಗಿಲು ಮುಚ್ಚಿಕೊಂಡಿತ್ತು. ಗಾಳಿಯ ಜೋರಿನಿಂದ ಕಿಟಕಿಗಳು ಬಡಿದವು. ಲೈಟುಗಳು ಆನ್ ಆಫ್ ಆಯಿತು. ಅವರು ಓಡಿದರು. ಪ್ರತಿಯೊಂದು ದಾರಿಯೂ ಮತ್ತೆ ಅದೇ ಹಾಲ್ಗೆ ಕರೆದೊಯ್ಯುತ್ತಿತ್ತು. ಅವರು ಬೆಚ್ಚಿಬಿದ್ದಿದ್ದಾಗ ಆಕೆಯ ನೆರಳು ಅವರ ಮುಂದೆ ಕಾಣಿಸಿಕೊಂಡಿತು. ಕಪ್ಪು ಉಡುಪಿನಲ್ಲಿ, ಉದ್ದವಾದ ಕೂದಲಿನ ಹೆಣ್ಣು, ಕಣ್ಣುಗಳಿಂದ ರಕ್ತ ಹಾರುತ್ತಿತ್ತು. ಅವಳು ನಿಧಾನವಾಗಿ ಹೇಳಿದಳು, ಈ ಮನೆಯಿಂದ ಹೊರಹೋಗಲು ಯಾರಿಗೂ ಅವಕಾಶವಿಲ್ಲ. ನಾನು ಇನ್ನೂ ಕಾದಿದ್ದೇನೆ. ಅಷ್ಟರಲ್ಲಿ ಎಲ್ಲ ದೀಪಗಳು ಆಫ್. ಕಿರುಚಾಟದ ಮಧ್ಯೆ ಆ ರಾತ್ರಿ 4ರಲ್ಲಿ 3 ಮಾತ್ರ ಹಳ್ಳಿಗೆ ಹಿಂದಿರುಗಿದರು. ಮನು, ಆ ಕನ್ನಡಿಯ ಮುಂದೆ ನಿಂತವನ, ಇನ್ನೂ ಮನೆ ಒಳಗೆ ಇದ್ದಾನೆ ಎಂದು ಹೇಳುತ್ತಾರೆ. ಇಂದಿಗೂ ಹಳ್ಳಿಯವರು ಹೇಳುತ್ತಾರೆ, ಬಂಗಲೆಯ ಕಿಟಕಿಯಲ್ಲಿ ರಾತ್ರಿ ವೇಳೆ ಮನುನ ನೆರಳು ಕಾಣುತ್ತದಾ?